ಯಾದಗಿರಿ ಠಾಣೆ ಪಿಎಸ್ಐ ಪರಶುರಾಮ್ ಸಾವು ಪ್ರಕರಣ. ಈಗಾಗಲೇ ಪಿಎಸ್ಐ ಪರಶುರಾಮ್ ಸಾವಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಕೂಡ ಕೇಳಿಬರ್ತಾ ಇದೆ. ಟಿವಿ9ಗೆ ಯಾದಗಿರಿ ಶಾಸಕ ಚೆನ್ನಾರೆಡ್ಡಿ ಮೊದಲ ಪ್ರತಿಕ್ರಿಯೆ. ಪಿಎಸ್ಐ ಪರಶುರಾಮ್ ಸಾವಿಗೆ ಶಾಸಕರೇ ಕಾರಣ ಅನ್ನೋ ಆರೋಪ ಕೇಳಿಬಂದಿದೆ. ಪಿಎಸ್ಐ ಪರಶುರಾಮ್ ಅವರ ಕುಟುಂಬಸ್ಥರೇ ಆರೋಪಿಸಿದ್ದಾರೆ. ಈ ಬಗ್ಗೆ ಮಾತನಾಡೋಕೆ ಖುದ್ದು ಶಾಸಕ ಚೆನ್ನಾರೆಡ್ಡಿ ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚೆನ್ನಾರೆಡ್ಡಿ ಅವರೇ, ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಈಗಾಗಲೇ ಗೊತ್ತಿದೆ ತಮಗೆ ಪರಶುರಾಮ್ ಅವರ ಸಾವು ಪ್ರಕರಣ ಯಾವೆಲ್ಲ ತಿರುವುಗಳನ್ನ ಪಡ್ಕೊಂಡಿದೆ ಅಂತ ಹೇಳಿ. ಪ್ರಮುಖವಾಗಿ ನಿಮ್ ಕಡೆನೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ, ಶಾಸಕರು ಹಣಕ್ಕೆ ಡಿಮಾಂಡ್ ಮಾಡಿದ್ರು ಅಂತ. ಇದು ಸತ್ಯಕ್ಕೆ ದೂರವಾದ ವಿಷಯ ಮೇಡಮ್. ಆನಂತರ ಈಗಾಗಲೇ ಸರ್ಕಾರ ಸಿಐಡಿ ಎನ್ಕ್ವೈರಿ ಕಮಿಟಿ ಮಾಡಿದೆ. ಆ ಎನ್ಕ್ವೈರಿ ಕಮಿಟಿಯಲ್ಲಿ ರಿಪೋರ್ಟ್ ಏನು ಬರ್ತದೆ ಅದಕ್ಕೆ ನಾವೆಲ್ಲರೂ ಗೌರವ ಕೊಡಬೇಕು. ಕಮಿಟಿ ರಿಪೋರ್ಟ್ ಬಂದ್ಮೇಲೆ ಏನು ವಿಚಾರ ನಾವು ಡಿಟೇಲ್ ಮಾತಾಡ್ತೀವಿ. ಹಾಗೇನೆ ಇನ್ನೊಂದು ಆರೋಪ ಚೆನ್ನಾರೆಡ್ಡಿ ಅವರೇ, ಅವರ ಕುಟುಂಬಸ್ಥರೇ ಮಾಡ್ತಿರೋದು, 1 ವರ್ಷಕ್ಕೂ ಮುಂಚೆನೆ ಟ್ರಾನ್ಸ್ಫರ್ ಮಾಡಿಸ್ತಾ ಇದ್ದಾರೆ ಶಾಸಕರು, ಇದರ ಹಿಂದೆ ಶಾಸಕರ ಕೈವಾಡವೇ ಇದೆ ಅಂತ ಆರೋಪಿಸ್ತಿದ್ದಾರೆ. ನಾನು ನಿಮ್ಗೆ ಮೊದಲೇ ಹೇಳಿದ್ದೀನಿ ಮೇಡಮ್, ಇದು ಸತ್ಯಕ್ಕೆ ದೂರವಾದ ಮಾತು ಅಂತ. ಟ್ರಾನ್ಸ್ಫರ್ಸ್ ಎಲ್ಲಾ ಕಡೆ 1 ವರ್ಷಕ್ಕೆ ಆಗಿವೆ ಮೇಡಮ್. ನನ್ನಂತರ ಅಲ್ಲ, ನಾನು ಹೇಳಿಲ್ಲ, ಮಾತನ್ನು ಆಡಿಲ್ಲ ಅದ್ರ ಬಗ್ಗೆ. ನೀವೇನಾದ್ರೂ ಪಿಎಸ್ಐ ಪರಶುರಾಮ್ ಅವ್ರ ಜೊತೆಗೆ ಮಾತನಾಡಿದ್ರಾ ಯಾವಾಗ್ಲಾದ್ರು? ಇಲ್ಲ, ಯಾವಾಗ ನಾ ಕಾನ್ಸ್ಟಿಟ್ಯೂನ್ಸಿ MLA ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಏನಾದ್ರು ಮಾತಾಡಿದ್ರೆ ಆಡಿನಿ. 8 ದಿನ ಮೊದಲ, ಈಗ 8 ದಿನ ಆದ ನಂತರ ಆಡಿಲ್ಲ. ಮಾತಾಡಿಲ್ಲ, ರೀಸೆಂಟ್ ಆಗಿ ಮಾತಾಡಿಲ್ಲ ತಾವು? ರೀಸೆಂಟ್ ಆಗಿ ಮಾತಾಡಿಲ್ಲ. ಓಕೆ. ಇನ್ನು ಮತ್ತೊಂದು ಕಡೆ ನಿಮ್ಮ ಒತ್ತಡದಿಂದಲೇ ಅವ್ರದ್ದು ಸಾವಾಗಿದೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ತಾವು ಸಂಪೂರ್ಣವಾಗಿ ಇದನ್ನ ಅಲ್ಲಗಳಿತಾ ಇದ್ದೀರಿ. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಅಂತಿದ್ದೀರಿ ತಾವು? ಸಮಯಕ್ಕೆ ಕಾಯ್ಬೇಕು ಮೇಡಮ್. ನಾ ಹೇಳಿದ್ವಲ್ರಿ, ಎನ್ಕ್ವೈರಿ ಕಮಿಟಿ ಫಿಕ್ಸ್ ಮಾಡಿದೆ ಗೌರ್ಮೆಂಟ್, ಹೆಂಗಿದ್ರು ಆ ಕಮಿಟಿ ರಿಪೋರ್ಟ್ ಕಾಯೋಣ. ಮುಂದೆ ರಿಪೋರ್ಟ್ ಬಂದ್ಮೇಲೆ ಅದಕ್ಕೆ ಗೌರವ ಕೊಡೋಣ. ಇಷ್ಟೆಲ್ಲ ವಿಚಾರಗಳ ನಡುವೆ ತಮ್ಮ ಪುತ್ರನ ಹೆಸರು ಕೂಡ ಕೇಳಿ ಬಂದಿದೆ ಇಲ್ಲಿ ಚೆನ್ನಾರೆಡ್ಡಿ ಅವರೇ. ಎಲ್ಲ ಪುತ್ರ ಮೇಡಮ್, ಎಲ್ಲರಿಗೂ ತಾಯಿ, ತಂದೆಗೆ ತಾಯಿ ಮಕ್ಕಳು ಇರ್ತಾರ. ಸಂಗತ್ ಮಗ ಇದ್ದ ನಮಗೆ ಹೇಳಿ ಬರ್ತದೆ ಅಂತ ನಾನೇನು ಹೇಳಿದ್ ಮೇಡಮ್. ಒಂದ್ ಮಾತು ಹೇಳಿನಿ, ಸತ್ಯಕ್ಕೆ ದೂರ ಇದೆ ಅಂತ. ಹಾಗಿದ್ರೆ ಯಾಕೆ ಅಂತ ತಮ್ಮ ಕುಟುಂಬದ ಮೇಲೆ ಈ ರೀತಿ ಆರೋಪ ಕೇಳಿ ಬಂದಿರೋದು? ಇಲ್ಲ, ನಮ್ಮ ಕುಟುಂಬ ಅಂತಲ್ಲ ಮೇಡಮ್, MLA ಹೆಸರ ಮೇಲೆ ತರಬೇಕಂತ ಇದಕ್ಕೇನೋ ಷಡ್ಯಂತ್ರ ಇರ್ತದ, ಏನೋ ಆಗ್ತಿರ್ತದ. ಇವೆಲ್ಲ ವಿಚಾರ ಕಮಿಟಿ ರಿಪೋರ್ಟ್ ಬಂದ್ಮೇಲೆ ಮಾತಾಡ್ತೀನಿ ಮೇಡಮ್. ನಾನು ಷಡ್ಯಂತ್ರ ಅಂತ ಹೇಳ್ತಾ ಇದ್ದೀರಿ ಚೆನ್ನಾರೆಡ್ಡಿ ಅವರೇ. ಯಾರ ಮೇಲಾದ್ರೂ ಅನುಮಾನ ಇದೆಯಾ ನಿಮ್ಗೆ? ನಿಮ್ಮ ಮೇಲೆ ಹಾಗೆ ಸಾಧಿಸ್ಕೊಂಡು? ಇಲ್ಲ ಮೇಡಮ್, ಇರ್ಬೋದು, ಇರ್ಲಾರ್ದು ಇರ್ಬೋದು. ನಾನು ಹೆಂಗೆ ಹೇಳಿದೆ ಈಗ? ಓಕೆ. ನಾನು ಏನಿದ್ರು ರಿಪೋರ್ಟ್ ಬಂದ್ಮೇಲೆ ಮಾತಾಡೋದು ಮೇಡಮ್. ಇನ್ನೊಂದು ಕ್ಲಾರಿಫಿಕೇಶನ್. ಇಷ್ಟೆಲ್ಲ ಆರೋಪಗಳ ಜೊತೆಗೆ ಚೆನ್ನಾರೆಡ್ಡಿ ಅವರು ಜಾತಿ ನಿಂದನೆಯನ್ನ ಮಾಡಿದ್ರು, ಜಾತಿ ವಿಚಾರವನ್ನ ಪ್ರಸ್ತಾಪಿಸಿದ್ರು ಅಂತ ಕೂಡ ದೂರಿದ್ದಾರೆ. ಮೇಡಮ್ ಅವರೇ, ಯಾವ್ದೇ MLAಗಳು ಜಾತಿ ನಿಂದನೆ ಮಾಡ್ಲಿಕ್ಕೆ ಸಾಧ್ಯ ಅವ್ರಿ? ನನ್ನ ಬಗ್ಗೆ ರಿಪೋರ್ಟ್ ಏನನ್ನ ಕೇಳ್ಬೇಕಾದ್ರೆ ಕಾನ್ಸ್ಟಿಟ್ಯೂನ್ಸಿ ಕೇಳ್ಬೇಕು. ನಾ ಯಾರಿಗೂ ಜಾತಿನಿಂದ, ಸಣ್ಣ ಹುಡುಗರಿಂದ ದೊಡ್ಡವರು ತನ ಯಾವ ಜಾತಿಯವರಿಗೆ ಜಾತಿ ಮಾತಾಡೋದಲ್ಲ, ಎಲ್ಲರಿಗೂ ರಿಯಾಚೆ ಮಾತಾಡ್ತೀವಿ. ನಮ್ಮವರು ಇರ್ತಾರ ಅಲ್ಲಿ, ಯಾದಗಿರಿದಾಗ ರಿಪೋರ್ಟ್ ಕೇಳ್ಕೊಂಡ್ರೆ ಗೊತ್ತಾಗುತ್ತೆ. ಈಗಾಗಲೇ ವಿಪಕ್ಷಗಳು ಕೂಡ ಇದ್ರ ಬಗ್ಗೆ ತುಂಬಾ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನೇನ್ ಕಾರಣ ಅನ್ನೋದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಿದ್ದಾರೆ, ನಿಮ್ಮ ರಾಜೀನಾಮೆಗೆ ಆಗ್ರಹಿಸ್ತಿದ್ದಾರೆ. ಈಗ ನಾನು ಏನ್ ಹೇಳಿದೆ ಮೇಡಮ್, ನಿಮ್ಗೆ ಹೇಳಿದ್ನಲ್ಲ, ಕಮಿಟಿ ಡಿಸಿಷನ್ ಬರ್ಬೇಕಾದ್ರು, ಒಟ್ಟು ಏನ್ ಬಂದ್ರು ಕಮಿಟಿ ಬಂದ್ಮೇಲೆ ನಾನು ಏನಾದ್ರು ಮಾತಾಡೋದು ಬಿಡೋದು. ಏನಾದ್ರೂ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲಿ ತಾವು ಹೋಗ್ತೀರಾ ಅಂತ ಚೆನ್ನಾರೆಡ್ಡಿ ಅವ್ರೆ? ತಪ್ಪದೇ ಹೋಗ್ತೀನಿ. ಅವ್ರು ಯಾವಾಗ ಕರೆದ್ರು ಹೋಗಿ ಅವ್ರಿಗೆ ನಷ್ಟ ಕರ್ಕೊಟ್ಟು ಬರ್ತೇನೆ. ಹಾಗೇನೆ ಈಗ ಕುಟುಂಬಸ್ಥರನ್ನ ಕೂಡ ಅವ್ರು ಹೇಳ್ತಾ ಇದ್ರು, ಅವರ ಪತ್ನಿ ಹೇಳ್ತಾ ಇದ್ರು, ಇಷ್ಟೆಲ್ಲ ಆಗಿದೆ, ಅವ್ರು ಮಾತ್ರ ನಮ್ ಕಡೆ ಬಂದ್ ತಿರ್ಗಿನೂ ನೋಡಿಲ್ಲ. ಮೇಡಮ್, ಅವತ್ ರಾತ್ರಿ ನಮ್ ಪುತ್ರ ಇಲ್ಲೇ ಇದ್ದ. ಓಕೆ. ಹೇಳೋದಿಲ್ಲ ಅಂತ ಹೇಳಿ ನೀವು ಆದ್ರೂ ಕೇಳಕತ್ತೀರಿ. ಕಮಿಟಿ ಒಟ್ಟು ಎನ್ಕ್ವೈರಿ ಕಮಿಟಿ ಮೀಟಿಂಗ್ ಆದ್ಮೇಲೆ, ಅದು ಡಿಸಿಷನ್ ಬಂದ್ಮೇಲೆ ಮಾತಾಡೋಣ ಮೇಡಮ್. CID ಎನ್ಕ್ವೈರಿ ಕಮಿಟಿ ರಿಪೋರ್ಟ್ ಬಂದ್ಮೇಲೆ ಮಾತಾಡೋಣ ಮೇಡಮ್, ಡಿಟೇಲ್ ಆಗಿ. ಓಕೆ. ಇನ್ನೊಂದು ಪ್ರಶ್ನೆ. ಈಗಾಗಲೇ ಅವರ ಪತ್ನಿ ಇದಾರಲ್ಲ, ಪರಶುರಾಮ್ ಅವರ ಪತ್ನಿ, ಅವ್ರಿಗೂ ತುಂಬು ಗರ್ಭಿಣಿ ಇದ್ದಾರೆ. ಅವ್ರಿಗೂ ಕೂಡ ನಿಮ್ ಕಡೆಯಿಂದ ಒಂದಷ್ಟು ಸಾಂತ್ವನದ ನುಡಿಗಳು ಬೇಕಾಗುತ್ತೆ. ಅವರಿಗೆ ಒಂದು ಭರವಸೆ ಬೇಕು, ಈ ಒಂದು ಪ್ರಕರಣದಲ್ಲಿ ನ್ಯಾಯ ಸಿಗ್ಬೇಕು ನಮ್ಗೆ ಅಂತ ಹೇಳಿ. ಏನ್ ಹೇಳ್ತೀರಿ ಅವ್ರಿಗೆ ಅಂತ ಚೆನ್ನಾರೆಡ್ಡಿ ಅವರೇ? ಇಲ್ಲ ಮೇಡಮ್, ನಾಳೆ 7ನೇ ತಾರೀಕು ನಮ್ಮ ಮಿನಿಸ್ಟರ್ HM ಅವರು ಹೋಗ್ತಾ ಇದ್ದಾರೆ ಅಲ್ಲಿ.
ಅವ್ರಿಗೆ ಸಾಂತ್ವನೂ ಹೇಳ್ತಾರ, ಭರವಸೆನೂ ಹೇಳ್ತಾರ. ಮತ್ತೆ ಇನ್ನೊಂದು ಎನ್ಕ್ವೈರಿ ಕಮಿಟಿ ಅವರಿಗೂ ಇದೆ, ನಮಗೂ ಇದೆ. ಎಲ್ಲರಿಗೂ ನ್ಯಾಯ ಕೊಡಿಸ್ತದ, ಅವರಿಗೂ ಕೊಡಿಸ್ತದ, ನಮಗೂ ಕೊಡಿಸ್ತದ. ಓಕೆ, ಧನ್ಯವಾದ ಚೆನ್ನಾರೆಡ್ಡಿ ಪಾಟೀಲ್ ಅವರೇ. ಥ್ಯಾಂಕ್ ಯು ಮೇಡಮ್.